वन पर्यावरण और जीव विज्ञान मंत्री और बीदर जिले के प्रभारी ईश्वर खंडे ने आज बेमलखेड़ा गांव के गिरी वेंकटेश के घर का दौरा किया, जिनकी बैंक डकैती के दौरान लुटेरों ने गोली मारकर हत्या कर दी थी और शोक व्यक्त किया। परिवार के प्रति मेरी संवेदना। उन्होंने कहा कि हमले में मारे गए गिरी वेंकटेश के परिवार को सरकार और समाज कल्याण विभाग की ओर से सभी आवश्यक सहायता और सुविधाएं प्रदान की जाएंगी ताकि सरकारी बैंक कोष की सुरक्षा की जा सके। इसके अलावा परिवार को अतिरिक्त 10 लाख रुपए प्रदान करने के लिए कदम उठाए जाएंगे, जैसा कि मुख्यमंत्री के साथ पहले ही चर्चा हो चुकी है। समाज कल्याण विभाग से 8 लाख रुपए मिले। मंत्री ने कहा कि मृतक की मां को मुआवजा और 5,000 रुपए मासिक भत्ता तथा परिवार के एक सदस्य को समाज कल्याण विभाग के तहत आउटसोर्सिंग के आधार पर नौकरी दी जाएगी। उन्होंने कहा कि शिव कुमार के इलाज का खर्च उठाने के लिए भी कदम उठाए जाएंगे, जिनका पहले से ही हैदराबाद में इलाज चल रहा है। उन्होंने मौके पर उपस्थित उप निदेशक को समाज कल्याण विभाग से आवश्यक राहत सहायता तत्काल उपलब्ध कराने के निर्देश दिए। इस अवसर पर अतिरिक्त जिला मजिस्ट्रेट शिव कुमार शिलवंत और ग्रामीण सहित अन्य उपस्थित रहे। विशेष संवाददाता की रिपोर्ट। दरोಡೆ ಮಾಡುವಂತ ಸಂದರ್ಭದಲ್ಲಿ ಏನು ಒಬ್ಬ ಗಿರಿ ವೆಂಕಟೇಶ್ ಮೃತಪಟ್ಟಿದ್ದು ಅತ್ಯಂತ ದುಃಖಕರವಾದಂಥ ಒಂದು ಸಂಗತಿಯಾಗಿದೆ। ಇವತ್ತು ನಾನು ಅವರ ಪರಿವಾರದವರಿಗೆ ಬಂದು ಭೇಟಿ ಕೊಟ್ಟಿದ್ದೇನೆ, ಅವರಿಗೆ ಸಾಂತ್ವನ ಹೇಳಿದ್ದೇನೆ। ಸರ್ಕಾರದ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅವರಿಗೆ ಏನು ಪರಿಹಾರ ಕೊಡಬೇಕಾಗಿದೆ ಆ ಪರಿಹಾರ ಕೊಡ್ತೀವಿ। ಅದರ ಜೊತೆಯಲ್ಲಿ ಇವತ್ತು ಅವರ ಪರಿವಾರದವರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾನು ವಿನಂತಿ ಮಾಡಿದಾಗ ಮುಖ್ಯಮಂತ್ರಿಗಳು 10 ಲಕ್ಷ ರೂಪಾಯಿ ಹೆಚ್ಚುವರಿಯಾಗಿ ಪರಿಹಾರ ಘೋಷಣೆ ಮಾಡಿದ್ದಾರೆ। ಆ 10 ಲಕ್ಷ ರೂಪಾಯಿನೂ ನಾನು ಹೋಗಿ ಬೆಂಗಳೂರಿನಲ್ಲಿ ಅದನ್ನು ಮಂಜೂರಿ ಮಾಡಿಸಿ ಅವ್ರ ಖಾತೆಯಲ್ಲಿ ಜಮಾ ಮಾಡುವಂಥ ಕೆಲಸವನ್ನು ಮಾಡ್ತೇನೆ। ಹೌದೌದು, ಹೆಚ್ಚುವರಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 8 ಲಕ್ಷ ಕೊಡ್ತಾರೆ। 5,000 ರೂಪಾಯಿ ಅವರಿಗೆ ಮಾಸಾಶನ ಇದೆ, ಮತ್ತು ಜಮೀನು ಕೊಡುವಂಥದ್ದು ಒಂದು ಯೋಜನೆ ಇದೆ। ಏನೇನು ಯೋಜನೆಗಳು ಬರ್ತವೆ ಅವೆಲ್ಲ ಯೋಜನೆಗಳು ಈ ಪರಿವಾರಕ್ಕೆ ಸಿಗುವಂಥ ರೀತಿಯಲ್ಲಿ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ। ಈ ಪರಿವಾರ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ, ಸರ್ಕಾರ ಇದೆ, ದುಃಖದಲ್ಲಿ ನಾವೆಲ್ಲ ಶಾಮೀಲಾಗಿದ್ದೇವೆ। ಪಾಪ ಗಿರಿ ವೆಂಕಟೇಶ್ ಸರ್ಕಾರದ ಹಣ ಸಂರಕ್ಷಣೆ ಮಾಡಬೇಕು ಅಂತೇಳಿ ಹೇಳಿ ಅದನ್ನು ಜೀವ ಹೋದರೂ ಸಹಿತ ಅದನ್ನು ಹಿಡಿದುಕೊಂಡು ಕೂತಿದ್ದಂಥದ್ದು ಭಾಳ ಒಂದು ರೀತಿಯಲ್ಲಿ ಅತ್ಯಂತ ಒಂದು ನಮಗೆ ಭಾಳ ಅವ್ರ ಬಗ್ಗೆ ಅಭಿಮಾನ ಮೂಡಿಸುವಂಥ ಒಂದು ಘಟನೆ। ಇವತ್ತೇನು ಕೊಟ್ಟಿದ್ದನ್ನು ನಾನು ಹೇಳಿಕೊಳ್ಳೋದಿಲ್ಲ ಇವತ್ತು, ಅದಕ್ಕೆ ಭಗವಂತನು ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಅವರ ಪರಿವಾರದವರಿಗೆ ಅವರ ಅಗಲಿಕೆ ತಡ್ಕೊಳ್ಳಿಕ್ಕೆ ಶಕ್ತಿ ಕೊಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ದುಷ್ಕರ್ಮಿಗಳಿಗೆ ಆದಷ್ಟು ಶೀಘ್ರದಲ್ಲಿ ಬಂಧಿಸಿ ಅವ್ರ ಮೇಲೆ ಕಠಿಣವಾದಂಥ ಕಾನೂನು ಕ್ರಮ ಜರುಗಿಸಬೇಕು ಅಂತ ಸೂಚನೆ ಮಾಡಿದ್ದೇವೆ। ಪೊಲೀಸರು ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ, ಹಿರಿಯ ಅಧಿಕಾರಿಗಳು ಬೀಡುಬಿಟ್ಟಿದ್ದಾರೆ। ಇವತ್ತು ಅವರ ಲೊಕೇಶನು ಎಲ್ಲವನ್ನೂ ಇವತ್ತು ಪತ್ತೆ ಹಚ್ತಾ ಇದ್ದಾರೆ। ಸರ್ಕಾರ ಅವ್ರು ಎಲ್ಲೇ ಅಡಿಗೆ ಕೂತರೂ ಆ ದುಷ್ಕರ್ಮಿಗಳಿಗೆ ಬಂಧಿಸ್ತದೆ, ಅವರಿಗೆ ಕಾನೂನು ತೆಕ್ಕೆಯಲ್ಲಿ ತರ್ತೀವಿ, ಅವರಿಗೆ ಕಾನೂನು ರೀತಿಯಲ್ಲಿ ಕಠಿಣವಾದಂಥ ಶಿಕ್ಷೆ ಕೊಡಿಸುವಂಥ ಕೆಲಸ ನಮ್ಮ ಸರ್ಕಾರ ಪೊಲೀಸ್ ಇಲಾಖೆ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾರೆ। ಹೈದರಾಬಾದ್ನಲ್ಲಿ ಟ್ರೀಟ್ಮೆಂಟ್ ನೋಡಿ, ಈಗ ಏನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಯಾರಿಗೆ ಈ ಗುತ್ತಿಗೆ ಕೊಟ್ಟಿದ್ದಾರೆ ಅಂದರೆ ಪ್ರಸಂಪನ್ಮೂಲ ಅವರು ಸ್ವಲ್ಪ ಹಣ ಕಟ್ಟಲಿಕ್ಕೆ ಹಿಂದೆ ಮುಂದೆ ನೋಡಿದ್ರು ಅಂತ ನಿನ್ನೆ ನನಗೆ ದೂರು ಬಂತು। ಆ ರೀತಿ ಏನಾದರೂ ಅವರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಸರ್ಕಾರದ ವತಿಯಿಂದ ವೆಚ್ಚ ಭರಿಸ್ತೀವಿ, ವೈಯಕ್ತಿಕವಾಗಿ ವೆಚ್ಚ ಭರಿಸ್ತೀವಿ। ಅದರ ಬಗ್ಗೆ ಯಾರೂ ಚಿಂತೆ ಮಾಡಬಾರ್ದು ಅಂತ KR ಆಸ್ಪತ್ರೆಯ ಮುಖ್ಯಸ್ಥರೇನಿದ್ದಾರೆ ನವೀನ್ ಅಂತ, ಅವರಿಗೂ ಮಾತಾಡಿದ್ದೆ, ನೀಲೇಶ್ ಅಂತ ಇರ್ಬೋದು, ಮತ್ತು ಮುಸ್ತಫಾ ಅಂತ ಒಬ್ಬರು ಹಿರಿಯ ಡಾಕ್ಟರ್ ಇದ್ದಾರೆ, ಕರ್ನಾಕರ ರೆಡ್ಡಿ ಅಂತ ಡಾಕ್ಟರ್ ಇದ್ದಾರೆ। ನಿನ್ನೆ ರಾತ್ರಿ ಆ ಮೂವರಿಗೂ ಮಾತನಾಡಿದ್ದೇನೆ, ಸಂಪರ್ಕದಲ್ಲಿದ್ದೇನೆ, ಅವರ ಭಾವ ಅಲ್ಲೇ ಇದ್ದಾರೆ, ಮತ್ತು ಅವ್ರ ಚಿಕಿತ್ಸೆ ವೆಚ್ಚ ಏನಿದೆ ಅದೆಲ್ಲವನ್ನು ಭರಿಸುವಂಥ ಕೆಲಸ ಮಾಡ್ತಾರೆ।